ತುಮಕೂರು ಕ್ಷೇತ್ರಕ್ಕೆ ಹೋಗೋಣ. ತುಮಕೂರಿನಲ್ಲೂ ಬಿಜೆಪಿಗೆ ಒಳ ಏಟಿನ ಟೆನ್ಷನ್ ಜಾಸ್ತಿ ಆಗಿದೆ. ವಿ ಸೋಮಣ್ಣಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಧುಸ್ವಾಮಿ ಬಂಡಾಯ ಎದ್ದಿದ್ದಾರೆ. ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ, ಹೌದು. ಆದ್ರೆ ಮತ್ತೆ ಆ ಅಸಮಾಧಾನದ ಬೆಂಕಿ ಏಳದೇ ಇರೋ ಹಾಗೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ತಣ್ಣಗೆ ಮಾಡೋ ಪ್ರಯತ್ನ ಮಾಡ್ತಾರೆ. ಬಿಜೆಪಿಯಲ್ಲಿ ಬಂಡಾಯ ಆರಿಲ್ಲ, ಒಳ ಏಟಿನ ಆತಂಕ ಇದೆ. ಎಸ್ ಬಸವರಾಜ್ ಪ್ರೆಸೆಂಟ್ MP, 5 ಬಾರಿ ಸಂಸದರಾಗಿದ್ರು. ಆದ್ರೆ ಈಗ ಕಾಂಗ್ರೆಸ್ನಿಂದ ಅಖಾಡದಲ್ಲಿರೋ ಮುದ್ದಹನುಮೇಗೌಡರು 2014ರಲ್ಲಿ ಮೋದಿ ಅಲಿಯ ಹೊರತಾಗಿಯೂ ತುಮಕೂರಿನಲ್ಲಿ ಗೆಲುವು ಸಾಧಿಸಿಕೊಂಡಿದ್ರು. GS ಬಸವರಾಜ್ ವಿರುದ್ಧನೇ ಗೆಲುವು ಸಾಧಿಸಿಕೊಂಡಿದ್ರು. 2019ರಲ್ಲಿ ಸಿಚುವೇಶನ್ ಡಿಫರೆಂಟ್ ಇತ್ತು. 2019ರಲ್ಲಿ JDS ಮತ್ತು ಬಿಜೆಪಿಯ ನಡುವೆ ನೇರಾನೇರ ಫೈಟ್ ಇತ್ತು. ದೇವೇಗೌಡರ ವಿರುದ್ಧ GS ಬಸವರಾಜು ಗೆದ್ದುಕೊಂಡಿದ್ರು. ಕಡಿಮೆ ಅಂತರ, ಒಂದು 13,000 ಅಂತರದಲ್ಲಿ ಗೆದ್ದುಕೊಂಡಿದ್ರು. ಆದರೆ ಈಗ ಹೋಲ್ ಸಿಚುವೇಶನ್ ಬದಲಾಗಿದೆ. ವಿ ಸೋಮಣ್ಣ ಅವರನ್ನ ತೆಗೆದುಕೊಂಡು ಬಂದು ಅಲ್ಲಿ ಅಲಾಟ್ ಮಾಡಿದ್ದಾರೆ. ಒಳ ಏಟಿನ ಆತಂಕ ಇದೆ. ರವಿ ಶಿವರಾಮ್ ನಮ್ಮ ಜೊತೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ವಿ ಸೋಮಣ್ಣಗೆ 2023ರ ವಿಧಾನಸಭಾ ಎಲೆಕ್ಷನ್ ಕನಸಿನಲ್ಲೂ ಬೆಚ್ಚಿ ಬೀಳುವ ರಿಸಲ್ಟ್ಸ್ ಕೊಟ್ಟಿತ್ತು. 2 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು, 2 ಕ್ಷೇತ್ರದಲ್ಲಿ ಏಟು ತಿಂದಿದ್ರು. ಈಗ ಮತ್ತೊಂದು ಸಲ ಅದೃಷ್ಟ ಪರೀಕ್ಷೆ, ಅದು ಲೋಕಸಭಾ ಚುನಾವಣೆ. ಆದ್ರೆ ಒಳ ಏಟೇನಾದ್ರೂ ಕೊಟ್ರೆ ತುಮಕೂರು ಟಫ್ ಆಗುತ್ತೆ. ಕಾಂಗ್ರೆಸ್ ಇನ್ನೊಂದು ಕಡೆ ಮುದ್ದಹನುಮೇಗೌಡರಿಗೆ ಒಂದು ಸ್ವಲ್ಪ ಸಿಂಪತಿನೂ ಇದೆ. ಸೊ ಹಾಗಾಗಿ ಶತಾಯಗತಾಯ ಎಲ್ಲ ನಾಯಕರು ಒಟ್ಟಿಗೆ ಹೋಗಬೇಕು. ತುಮಕೂರಿನಲ್ಲಿ ಹೆಂಗಿದೆ ಸಿಚುವೇಶನ್? ಅವನ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇದ್ದಂತೆ ಮುದ್ದಹನುಮೇಗೌಡರಿಗೆ ನಿಜವಾಗ್ಲೂ ಸಿಂಪತಿ ಇದೆ. ಅವರು 2013ರಲ್ಲಿ ಬಸವರಾಜ್ ವಿರುದ್ಧ ಗೆದ್ದರು. ನಂತರದಲ್ಲಿ ಅವರಿಗೆ BJP ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಯಿತು ಕಳೆದ 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಆಗ ಅವರು ಟಿಕೆಟ್ ವಂಚಿತರಾದರು, ದೇವೇಗೌಡರ ಸ್ಪರ್ಧೆಯನ್ನು ಮಾಡಿದರು. ಆದರೆ ದೇವೇಗೌಡರ ಸ್ಪರ್ಧೆಯನ್ನು ಮಾಡಿದಾಗ ದೇವೇಗೌಡರು ಸೋಲ್ತಾರೆ ಅನ್ನುವಂಥ ನಿರೀಕ್ಷೆ ಬಹುಶಃ ಯಾರಿಗೂ ಇರಲಿಲ್ಲ. ಯಾಕೆಂದರೆ ದೇವೇಗೌಡರಿಗೆ ಅಲ್ಲಿ ಜಾತಿವಾರು ನೋಡಿದಾಗ ಲಿಂಗಾಯತ ಮತಗಳಿದ್ದಾವೆ, ಒಕ್ಕಲಿಗ ಮತಗಳಿದ್ದಾವೆ, OBC ಮತಗಳಿದ್ದಾವೆ. ಆದರೆ ಬಹುತೇಕ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳು. ಹೀಗಾಗಿ ಅಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲದ ಮಧ್ಯೆ ದೇವೇಗೌಡರು ಸೋಲನ್ನು ಕಾಣಬೇಕಾಯಿತು. ಆಗ ಮುದ್ದಹನುಮೇಗೌಡರು ಅದನ್ನು ಸಹಿಸಿಕೊಂಡ್ರು, ತನಗೆ ಟಿಕೆಟನ್ನು ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ. ನಂತರದಲ್ಲಿ ಕಾಂಗ್ರೆಸ್ಸು ಯಾಕೋ ಬೇಸರ ಆಯಿತು, ಅವರಿಗೆ BJPಗೆ ಸೇರ್ಪಡೆ ಆದರು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾವನಾ ಅವರಿಗೆ BJPದ ಟಿಕೆಟನ್ನು ಕೂಡ ಕೊಡಲಾಗತ್ತೆ ಅನ್ನುವಂಥ ಚರ್ಚೆಗಳು ಬಹಳ ಜೋರಾಗಿದ್ದವು ಮತ್ತು ಅವರು ಕೂಡ ನಿರೀಕ್ಷೆಯಲ್ಲಿದ್ದರು. ತುಮಕೂರಿನ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರಗಳಿಂದ ನನಗೆ ಟಿಕೆಟನ್ನು ಕೊಡ್ತಾರೆ ಅನ್ನುವಂಥದ್ದು. ಆದರೆ ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಯಿತು. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಅವರಿಗೆ ಈ ಬಾರಿ BJP ಮತ್ತು JDS ಮೈತ್ರಿಯನ್ನು ಮಾಡ್ಕೊಂಡಿರೋದ್ರಿಂದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿ ಈಗ ಅಲ್ಲಿ ಟಿಕೆಟ್ ಪಡ್ಕೊಂಡಿದ್ದಾರೆ ಮತ್ತು ಅವರು ಕಂಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ BJP ಆಯ್ಕೆ ಸೋಮಣ್ಣನವರೇ ಆಗಿತ್ತೋ ಅಥವಾ ಇನ್ಯಾರನಾದರೂ ಅಲ್ಲಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು ಅನ್ನುವಂಥ ಚರ್ಚೆಗೆ ಹೆಚ್ಚಿನ ಆಸ್ಪದವನ್ನು ಸೋಮಣ್ಣವರೇ ಕೊಡಲಿಲ್ಲ. ಯಾಕೆಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2 ಕ್ಷೇತ್ರಗಳಿಂದ ಸ್ಪರ್ಧೆಯನ್ನು ಮಾಡಿ, ಒಂದು ವರ್ಣ ಇರ್ಬೋದು, ಮೈಸೂರು ಭಾಗದಲ್ಲಿ ಹೋಗಿ ಅವರು ಚಾಮರಾಜನಗರದಲ್ಲಿ ಮತ್ತೆ ಸ್ಪರ್ಧೆಯನ್ನು ಮಾಡಿರೋದ್ರಿಂದ ಸೋಲನ್ನು ಕಾಣಬೇಕಾಯಿತು. ಪ್ರತಿದಿನ ಅವರು ಯಡಿಯೂರಪ್ಪನವ್ರ ಹೆಸರುಗಳನ್ನು ಹೇಳದೆ ಅಥವಾ ರಾಜ್ಯ ನಾಯಕರ ಕೆಲವು ಹೆಸರುಗಳನ್ನು ಹೇಳದೆ ನನ್ನ ಸೋಲಿಗೆ ಕೆಲವರು ಕಾರಣರಾದರು, ಪಾರ್ಟಿ ಅಡ್ಜಸ್ಟ್ಮೆಂಟ್ ಕಾರಣ ಇತ್ಯಾದಿ ಚರ್ಚೆಗಳನ್ನು ದಿನನಿತ್ಯ ಅದನ್ನು ಸುದ್ದಿಯಲ್ಲಿಟ್ಟು ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿ ಒಂದು ರೀತಿ ಪಾರ್ಟಿಯಲ್ಲಿ ಸೋಮಣ್ಣವರು ಸರಿಯಾಗಿಲ್ಲ, ಅವರು ಪಾರ್ಟಿ ಬಿಟ್ಟು ಹೋಗ್ತಾರೆ ಅನ್ನುವಂಥ ವಾತಾವರಣಗಳು ಕೂಡ ಸೃಷ್ಟಿಯಾದವು. ಹೀಗಾಗಿ ಸೋಮಣ್ಣವ್ರಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶಗಳನ್ನು ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ತುಮಕೂರಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಲ್ಲಿ ಸೋಮಣ್ಣವರಿಗೆ ಸ್ಪರ್ಧೆಯನ್ನು ಮಾಡೋದಕ್ಕೆ ಸ್ವತಃ ಹಾಲಿ ಸಂಸದ ಆಗಿರುವಂಥ ಬಸವರಾಜ್ ಅವರು ಕೂಡ ಮನವಿಯನ್ನು ಮಾಡಿದ್ರು ಮತ್ತು ಅವರು ಪಾರ್ಟಿ ಮುಂದೆ ಅದನ್ನೇ ಮಾತುಗಳನ್ನು ಹೇಳಿದರು. ಯಾಕೆಂದರೆ ಬಸವರಾಜ್ ಅವರು ನಿರಂತರವಾಗಿ ಗೆದ್ದುಕೊಂಡು ಬಂದವರು. ಪಾರ್ಟಿಯ ಓಟಿನ ಹೊರತಾಗಿಯೂ ಕೂಡ ಬಸವರಾಜ್ ಅವರಿಗೆ ಅಲ್ಲಿ ತನ್ನ ವೈಯಕ್ತಿಕ ಓಟ್ಗಳನ್ನುವಂತಿದೆ. ಆದರೆ ಮಾಧುಸ್ವಾಮಿ ಅವರ ಭಾವನೆ ಯಾವಾಗ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊರ ಹಾಕಿದರು ಮತ್ತು ಯಡಿಯೂರಪ್ಪನವರು ಕೂಡ ಆರಂಭದಲ್ಲಿ ಅವರು ಸ್ವಲ್ಪ ಸಪೋರ್ಟಿವ್ ಆಗಿದ್ರು ಅನ್ನುವಂಥದ್ದು ಮಾಹಿತಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಸೋಮಣ್ಣ ಅವರಿಗೆ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥದ್ದು. ಆದರೆ ಮಾಧುಸ್ವಾಮಿ ಅವರು ಮತ್ತು ಸೋಮಣ್ಣ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸಂಬಂಧ ಚೆನ್ನಾಗಿಲ್ಲ ಅನ್ನುವಂಥದ್ದಲ್ಲ. ಈ ಹಿಂದೆಯೂ ಕೂಡ ಅದೇ ರೀತಿಯ ವಾತಾವರಣಗಳಿದ್ದು ಸೋಮಣ್ಣ ಮತ್ತು ಮಾಧುಸ್ವಾಮಿ ನಡುವೆ. ಇದು ಲೋಕಸಭಾ ಚುನಾವಣೆ ಮೇಲೆ ಯಾವ ಇಂಪ್ಯಾಕ್ಟ್ ಆಗುತ್ತೆ ಹೇಳೋದನ್ನು ನೋಡಬೇಕಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದೆ ರವಿ, ಬರ್ತೀನಿ, ಒಂದು ಚಿಕ್ಕ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಚಿಕ್ಕಬಳ್ಳಾಪುರ ಕ್ಷೇತ್ರ ಈ ಬಾರಿ ಏನಾಗುತ್ತೆ? ಸುಧಾಕರ್ ನಿಂತಿದ್ದಾರೆ, ಎದುರುಗಡೆ ರಕ್ಷಾರಾಮಯ್ಯ ಇದ್ದಾರೆ. ಕಾಸ್ಟ್ ವೋಟ್ ಯಾವ ರೀತಿ ವರ್ಕ್ ಆಗುತ್ತೆ? ಆದರೆ ಸುಧಾಕರ್ಗೆ ಪ್ರಾಬ್ಲಮ್ ಇರೋದೇ ತಮ್ಮದೇ ಪಕ್ಷದ ನಾಯಕರಲ್ಲಿ ಅವರ ಬಗ್ಗೆ ಇರುವ ಅಸಮಾಧಾನ. ಹೌ ಇಟ್ ವರ್ಕ್ಸ್? ಅಮಿತ್ ಶಾ ಅವರು ಆ ಅಸಮಾಧಾನನ ಕಡಿಮೆ ಮಾಡ್ತಾರಾ? ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.